ಹಾಯ್ ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಅಪ್ಕಮಿಂಗ್ ಬರುವಂತಹ ಎಲ್ಲ ಎಕ್ಸಾಮ್ಸ್ಗಳಿಗೂ ಯೂಸ್ ಆಗುವಂತಹ MCQ ಅನ್ನು ಡಿಸ್ಕಸ್ ಮಾಡೋಣ. ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ MCQ ಆಗಿರುತ್ತೆ. MCQ ಅನ್ನು ಶುರು ಮಾಡೋಣ. ಫಸ್ಟ್ ಕ್ವಶನ್: ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ವಾಸ್ ಕನ್ಫರ್ಡ್ ವಿತ್ ದ ಗಾರ್ಡಿಯನ್ ಆಫ್ ದ ಬ್ಲೂ ಹಾರಿಝನ್ ಅವಾರ್ಡ್ ಬೈ ವಿಚ್ ಕಂಟ್ರಿ? ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಗಾರ್ಡಿಯನ್ ಆಫ್ ದ ಬ್ಲೂ ಹಾರಿಝನ್ ಎಂಬ ಅತ್ಯುನ್ನತ ನಾಗರಿಕ ಗೌರವವನ್ನು ಯಾವ ದೇಶ ಪ್ರದಾನ ಮಾಡಿತು? 4 ಆಪ್ಷನನ್ನು ಕೊಟ್ಟಿದ್ದೀನಿ. ಈ ಅವಾರ್ಡನ್ನು ಗಾರ್ಡಿಯನ್ ಆಫ್ ದ ಬ್ಲೂ ಹಾರಿಝನ್ ಈ ಅವಾರ್ಡನ್ನು ಯಾವ ದೇಶ ಕೊಡ್ತು ಅಂದರೆ ಆಪ್ಷನ್ ಬಿ ಸೀಶೆಲ್ಸ್. ಈ ದೇಶ ಈ ಪ್ರಶಸ್ತಿಯನ್ನು ಕೊಡ್ತು. ಪ್ರಧಾನಮಂತ್ರಿಗಳು ಇತ್ತೀಚೆಗೆ ಬೇರೆ ಬೇರೆ ದೇಶಗಳಿಗೆಲ್ಲ ಹೋದರು. ಸೊ ಈ ರೀತಿ ಹೋದಾಗ ಅವರಿಗೆ ಬೇರೆ ಬೇರೆ ದೇಶದವರು ಬೇರೆ ಬೇರೆ ಟೈಟಲನ್ನು ಕೊಟ್ಟಿದ್ದಾರೆ. ನಾನು ಕೆಲವೊಂದನ್ನು ಹೇಳ್ತೀನಿ. ಬಿಂಟಾಂಗ್ ಅದಿಪೂರ್ಣ ಈ ಪ್ರಶಸ್ತಿಯನ್ನು ಇಂಡೋನೇಷ್ಯಾದವರು ಕೊಟ್ಟಿದ್ದಾರೆ. ಹಾಗೆ ಆರ್ಡರ್ ಆಫ್ ದ ವೈಟ್ ಡಬಲ್ ಕ್ರಾಸ್ ಇದನ್ನು ಸ್ಲೋವಾಕಿಯಾ ಅವರು ಕೊಟ್ಟರು. ಹಾಗೆ ಗ್ರ್ಯಾಂಡ್ ಕ್ರಾಸ್ ಆಫ್ ದ ಆರ್ಡರ್ ಆಫ್ ಮೆರಿಟ್ ಇದನ್ನು ನಾರ್ವೆ ಅವರು ಕೊಟ್ಟಿದ್ದಾರೆ. ಹಾಗೆ ರಾಯಲ್ ಆರ್ಡರ್ ಆಫ್ ದ ಪೋಲಾರ್ ಸ್ಟಾರ್ ಇದನ್ನು ಸ್ವೀಡನ್ ದೇಶದವರು ಕೊಟ್ಟಿದ್ದಾರೆ. ಸೊ ಇದನ್ನು ಮ್ಯಾಚ್ ದಿ ಫಾಲೋಯಿಂಗ್ ರೀತಿಯಲ್ಲಿ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನೀವು ನಾನು ಹೇಳಿದಂತಹ ಇದನ್ನೆಲ್ಲ ನೆನಪಲ್ಲಿ ಇಟ್ಕೊಳ್ಳಿ, ಹಾಗೆ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಮುಂದಿನ ಕ್ವಶನನ್ನು ನೋಡೋಣ. ವಾಟ್ ಈಸ್ ದ ಅಫಿಷಿಯಲ್ ಥೀಮ್ ಆಫ್ ಇಂಟರ್ನ್ಯಾಷನಲ್ ಡೇ ಆಫ್ ಯೋಗ 2026? ಅಂತಾರಾಷ್ಟ್ರೀಯ ಯೋಗ ದಿನ 2026ರ ಘೋಷಣೆ ವಾಕ್ಯ ಯಾವುದು? ಸೊ ಯೋಗ ದಿನವನ್ನು ನಾವು ಯಾವಾಗ ಆಚರಿಸ್ತೀವಿ ಹೇಳಿ? ಜೂನ್ 21ಕ್ಕೆ ಆಚರಿಸ್ತೀವಿ. ಸೊ ಈ ವರ್ಷದ ಸ್ಲೋಗನ್ ಯಾವುದು, ಥೀಮ್ ಯಾವುದು ಅಂದರೆ ಯೋಗ ಫಾರ್ ಹೆಲ್ತಿ ಏಜಿಂಗ್, ಅಂದರೆ ಆರೋಗ್ಯಕರ ವೃದ್ಧಾಪಕ್ಕಾಗಿ ಯೋಗ ಅನ್ನೋದು. ಯೋಗ ದಿನಾಚರಣೆನ ನಾವು ಇಂಡಿಯಾದವರು ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿಯವರಿಗೆ ನಾವು ಶಿಫಾರಸನ್ನು ಮಾಡಿದ್ವಿ. 2015ನೇ ಇಸ್ವಿಯಿಂದ ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಯೋಗ ಡೇ ನಡೀತಾ ಇದೆ. ಸೊ ಇದು ಯಾವ ವರ್ಷದಿಂದ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತಲೂ ಕ್ವಶನ್ ಬರ್ಬೋದು. ಸೊ 2015 ಆ ಥರ ಕೇಳಿದರೆ. ಹಾಗೆ ಯಾವ ದೇಶ UNGA ಅವರಿಗೆ ಅಂದರೆ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಅವರಿಗೆ ರೆಕಮೆಂಡ್ ಮಾಡ್ತೀವಿ ಅಂದರೆ ನಮ್ಮ ಭಾರತ ದೇಶ ಕೇಳ್ಬೋದು. ಹಾಗೆ ಯೋಗದ ಪಿತಾಮಹ ಯಾರು ಹೇಳಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಈ ವರ್ಷದ ಥೀಮ್ ಏನಂತ ಹೇಳಿದೆ? ಯೋಗ ಫಾರ್ ಹೆಲ್ತಿ ಏಜಿಂಗ್, ಆರೋಗ್ಯಕರ ವೃದ್ಧಾಪಕ್ಕಾಗಿ ಯೋಗ. ಐ ಹೋಪ್ ಈ ಪಾಯಿಂಟ್ಸ್ ಎಲ್ಲ ಕ್ಲಿಯರ್ ಆಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್: ವಿಚ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಎಮರ್ಜ್ಡ್ ಹ್ಯಾಸ್ ದ ಹೈಯೆಸ್ಟ್ ರ್ಯಾಂಕ್ಡ್ ಇಂಡಿಯನ್ ಯೂನಿವರ್ಸಿಟಿ ಇನ್ ದ QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ 2027? QS ವರ್ಲ್ಡ್ ಯೂನಿವರ್ಸಿಟಿ ರ್ಯಾಂಕಿಂಗ್ 2027ನಲ್ಲಿ ಭಾರತದ ಅಗ್ರಶ್ರೇಯಾಂಕದ ವಿಶ್ವವಿದ್ಯಾಲಯ ಯಾವುದು? ಇದರ ರ್ಯಾಂಕನ್ನು QS ಅಂದರೆ ಕ್ವಾಕರೆಲ್ಲಿ ಸೈಮಂಡ್ಸ್ ಅನ್ನುವಂಥದ್ದು. QS ಕ್ವಾಕರೆಲ್ಲಿ ಸೈಮಂಡ್ಸ್ ಇದು ಇದನ್ನು ರಿಲೀಸ್ ಮಾಡುತ್ತೆ. ಇದು ಒಂದು ಹೈಯರ್ ಎಜುಕೇಷನ್ ಯಾವ ರೀತಿ ಇದೆ ಅನ್ನೋದನ್ನು ಅನಲೈಸಿಸ್ ಮಾಡುತ್ತೆ. ಸೊ ಇದ್ರ ಪ್ರಕಾರ ನಮ್ಮ ಭಾರತದಲ್ಲಿ ಅಗ್ರಶ್ರೇಯಾಂಕದ ವಿಶ್ವವಿದ್ಯಾನಿಲಯ ಯಾವುದು ಅಂದರೆ ಆಪ್ಷನ್ ಸಿ 3 IIT ದಿಲ್ಲಿ. ಇದು IIT ದಿಲ್ಲಿ. ಸೊ ಈ ಸ್ಥಾನದಲ್ಲಿ ಅಂದರೆ QS ಯೂನಿವರ್ಸಿಟಿ ರ್ಯಾಂಕಿಂಗಲ್ಲಿ 118ನೇ ಸ್ಥಾನ ಪಡೆದಿದೆ. ಅದೇ ನಮ್ಮ ಭಾರತದಿಂದ ಮೊದಲ ಸ್ಥಾನವನ್ನು ಪಡೆದಿರುವಂತಹ ಯೂನಿವರ್ಸಿಟಿ ಆಗಿರುತ್ತೆ IIT ದಿಲ್ಲಿ. ಸೊ ಫುಲ್ ಕಂಪ್ಲೀಟ್ ಇನ್ಫಾರ್ಮೇಷನ್ ಗೊತ್ತಾಯಿತು ಅಂತ ತಿಳ್ಕೊಳ್ತೀನಿ ನಾನಿವಾಗ. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ದ ಕಿಶಾವ್ ಡ್ಯಾಮ್ ಪ್ರಾಜೆಕ್ಟ್ ಈಸ್ ಪ್ರಪೋಸ್ ಟು ಬಿ ಕನ್ಸ್ಟ್ರಕ್ಟೆಡ್ ಆನ್ ವಿಚ್ ರಿವರ್? ಕಿಶಾವ್ ಅಣೆಕಟ್ಟು ಯೋಜನೆಯನ್ನು ಯಾವ ನದಿಯ ಮೇಲೆ ನಿರ್ಮಿಸಲು ಉದ್ದೇಶಿಸಲಾಗಿದೆ? ಕಿಶಾವ್ ನದಿ ಈ ಡ್ಯಾಮನ್ನು ಯಾವ ನದಿ ಮೇಲೆ ಕಟ್ತಾ ಇದ್ದಾರೆ ಅಂದರೆ ಟನ್ಸ್ ರಿವರ್ ಅನ್ನುವಂಥದ್ದು. ಇದು ಯಮುನಾದ ದೊಡ್ಡ ಉಪನದಿಯಾಗಿದೆ. ಸೊ ಸರಿಯಾದಂಥ ಉತ್ತರ ಯಾವುದು ಅಂದರೆ ಆಪ್ಷನ್ ಬಿ ಟನ್ಸ್. ಇಲ್ಲಿ 2 ಆಪ್ಷನ್ ಕೇಳಿದ್ದಾರೆ, ಯಮುನಾ ಅಂತಲೂ ಇದೆ, ಟನ್ಸ್ ಅಂತಲೂ ಇದೆ. ಸೊ ಈ ರೀತಿ ಕೇಳಬೇಕಾದ್ರೆ ನೀವು ಬಿಯನ್ನು ಸೆಲೆಕ್ಟ್ ಮಾಡಿ. ಇನ್ ಕೇಸ್ ಅವರು ಇದನ್ನು ಕೇಳ್ದಲೇ ಬರೀ ಯಮುನಾ ಅಂತ ಕೇಳಿದರೆ ಸೊ ಆ ಟೈಮಲ್ಲಿ ಯಮುನಾವನ್ನು ಮಾರ್ಕ್ ಮಾಡಬೇಕಾಗುತ್ತೆ. ಸೊ ಈ ಕಿಶಾವ್ ಡ್ಯಾಮನ್ನು ಯಮುನಾ ನದಿಯ ಮೇಲೆ ಕಟ್ತಾ ಇದ್ದಾರೆ. ಸೊ ಇದು ಯಾವ ರಾಜ್ಯದ ಪ್ರಾಜೆಕ್ಟ್ ಆಗಿರುತ್ತೆ ಅಂದರೆ ಉತ್ತರಾಖಂಡ್ ಮತ್ತು ಹಿಮಾಚಲ್ ಪ್ರದೇಶ್ ಈ 2 ರಾಜ್ಯಗಳ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜನರೇಷನ್ ಪ್ಲ್ಯಾಂಟ್ ಇದಾಗಿರುತ್ತೆ. ನೆಕ್ಸ್ಟ್ ಕ್ವಶನ್: ಕಿಡಂಬಿ ಶ್ರೀಕಾಂತ್ ಈಸ್ ಎ ಫೇಮಸ್ ಇಂಡಿಯನ್ ಪ್ಲೇಯರ್ ಅಸೋಸಿಯೇಟೆಡ್ ವಿತ್ ವಿಚ್ ಸ್ಪೋರ್ಟ್? ಕಿಡಂಬಿ ಶ್ರೀಕಾಂತ್ ಅವರು ಯಾವ ಕ್ರೀಡೆಗೆ ಸಂಬಂಧಿಸಿದ ಭಾರತದ ಪ್ರಸಿದ್ಧ ಆಟಗಾರರಾಗಿದ್ದಾರೆ? ಸೊ ಇವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ ಅಂದರೆ ಆಪ್ಷನ್ ಬಿ ಬ್ಯಾಡ್ಮಿಂಟನ್ ಆಟಕ್ಕೆ ಇವರು ಸಂಬಂಧಿಸಿರೋರಾಗಿದ್ದಾರೆ. ಇವರು ಹೈದರಾಬಾದವರು ಆಗಿದ್ದಾರೆ. ಸೊ ಇವರು BWF ವರ್ಲ್ಡ್ ಚಾಂಪಿಯನ್ಶಿಪ್ಪಲ್ಲಿ 2021ರಲ್ಲಿ ಫೈನಲ್ಗೂ ಹೋಗಿದ್ದರು. ನೆಕ್ಸ್ಟ್ ಕ್ವಶನ್: ಭಾರತ್ ಟ್ಯಾಕ್ಸಿ ಲಾಂಚ್ಡ್ ಇನ್ ಜೂನ್ 2026 ಈಸ್ ಇಂಡಿಯಾಸ್ ಫಸ್ಟ್. ಜೂನ್ 2026ರಲ್ಲಿ ಆರಂಭವಾದಂಥ ಭಾರತ್ ಟ್ಯಾಕ್ಸಿ ಭಾರತದ ಮೊದಲ ಯಾವ ಸೇವೆಯಾಗಿದೆ?
ಕೊಟ್ಟಿರುವ ಆಪ್ಷನಲ್ಲಿ ಇದು ಯಾವ ಥರದ ಸೇವೆ ಆಗಿದೆ ಅಂತಂದರೆ ಡ್ರೈವರ್ ಓನ್ ಕೋಆಪರೇಟಿವ್ ರೈಡ್ ಹೇಲಿಂಗ್ ಪ್ಲ್ಯಾಟ್ಫಾರ್ಮ್. ಆಪ್ಷನ್ ಸಿ, ಚಾಲಕರ ಮಾಲೀಕತ್ವದ ಸಹಕಾರ ರೈಡ್ ಹೇಲಿಂಗ್ ವೇದಿಕೆ ಇದಾಗಿದೆ. ಕನ್ಫ್ಯೂಸ್ ಆಗಬೇಡಿ, ಬೇಸಿಕಲಿ ಇದು ಒಂದು ಊಬರ್ ಸರ್ವಿಸ್ ಯಾವ ರೀತಿ ಇದೆಯೋ ಅದೇ ಥರನೇ ಭಾರತ್ ಟ್ಯಾಕ್ಸಿ ಅಂತ ಹೆಸರಲ್ಲೇ ಇದೆ. ಆದರೆ ಇದ್ರ ಮುಖಾಂತರ ಏನು ಅಂದರೆ ನಾವು ಕೆಲವೊಂದು ಟೈಮಲ್ಲಿ ಊಬರೆಲ್ಲ ಬುಕ್ ಮಾಡಿದಾಗ ಫೀಸ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಈ ಥರ ಆಗಬಾರ್ದು. ಭಾರತ್ ಟ್ಯಾಕ್ಸಿ ಮುಖಾಂತರ ನಾವು ಇವಾಗ 2-3 ಜಾಗಕ್ಕೆ ಹೋಗಬೇಕಾದ್ರೆ ಸೊ ಒಂದು ಡ್ರೈವರಿಂದ ಇನ್ನೊಂದು ಡ್ರೈವರಿಗೆ ಕನೆಕ್ಟ್ ಮಾಡ್ತಾರೆ, ಇನ್ನೊಂದು ಡ್ರೈವರಿಂದ ಮತ್ತೊಂದು ಡ್ರೈವರ್, ಈ ರೀತಿ ನಾವು ನಮ್ಮ ಡೆಸ್ಟಿನೇಷನನ್ನು ರೀಚ್ ಆಗ್ಬೋದು. ಸೊ ಈ ರೀತಿ ಭಾರತ್ ಟ್ಯಾಕ್ಸಿಯಿಂದ ಹೆಲ್ಪ್ ಆಗುತ್ತೆ. ಸೊ ಇದು ಬೇಸಿಕಲಿ ಏನಂದರೆ ಚಾಲಕರ ಮಾಲೀಕತ್ವ ಸಹಕಾರ ರೈಡ್ ಹೇಲಿಂಗ್ ವೇದಿಕೆ ಇದಾಗಿದೆ. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ಸಂವಿಧಾನ್ ಹತ್ಯಾ ದಿವಸ್ ಅಬ್ಸರ್ವ್ಡ್ ಆನ್ 25th June ಕಮಮರೇಟ್ಸ್ ವಿಚ್ ಆಫ್ ದ ಫಾಲೋವಿಂಗ್ ಈವೆಂಟ್ಸ್. ಜೂನ್ 25ರಂದು ಆಚರಿಸಲಾಗುವ ಸಂವಿಧಾನ್ ಹತ್ಯಾ ದಿವಸ್ ಯಾವ ಘಟನೆಯನ್ನು ಸ್ಮರಿಸುತ್ತದೆ ಅಂತ. ಸಂವಿಧಾನ್ ಹತ್ಯಾ ದಿವಸ್ ಏನನ್ನು ಸ್ಮರಿಸುತ್ತೆ, ಏನನ್ನು ನೆನಪಿಸುತ್ತೆ ಅಂದರೆ 1975ರಲ್ಲಿ ಘೋಷಿಸಲಾದಂತಹ ಎಮರ್ಜೆನ್ಸಿ, ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಇದು ನೆನಪಿಸುತ್ತೆ. ಅದಕ್ಕೋಸ್ಕರ ಇದನ್ನು ಸಂವಿಧಾನ್ ಹತ್ಯಾ ದಿವಸ್ ಅನ್ನುವಂತಹ ದಿನವನ್ನು BJP ಗವರ್ನಮೆಂಟ್ ಅವರು ಅಂದರೆ ಅದರ್ ಪಾರ್ಟಿಯವರು ಅದರ್ ದೆನ್ ಕಾಂಗ್ರೆಸ್ ಇದನ್ನು ಮಾಡಿದರು. ಸೊ ಇದ್ರ ಪ್ರಕಾರ ಗೊತ್ತಾಯಿತು ಎಮರ್ಜೆನ್ಸಿ ಟೈಮಲ್ಲಿ ನಮ್ಮ ಭಾರತದಲ್ಲಿ 1975ರಲ್ಲಿ ತಂದಿದ್ದರು. ಆ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಗಿತ್ತು. ಬೇಸಿಕಲಿ ಅವರ ಹ್ಯೂಮನ್ ರೈಟ್ಸ್ಗಳಿಗೂ ಅವರಿಗೆ ಸಿಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಅದನ್ನು ಮತ್ತೆ ಆ ದಿನ ಬರಬಾರ್ದು ಅನ್ನೋದಕ್ಕೋಸ್ಕರ ಈ ದಿನವನ್ನು ಮಾಡಿದ್ದಾರೆ. ಹಾಗೆ ಮುಂದಿನ ಕ್ವಶನನ್ನು ನೋಡೋಣ. ಅಕಾರ್ಡಿಂಗ್ ಟು ದ UN ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್ ರಿಪೋರ್ಟ್, ವಿಚ್ ಕಂಟ್ರಿ ಬಿಕೇಮ್ ದ ವರ್ಲ್ಡ್ಸ್ ಟಾಪ್ ಶಿಪ್ ರಿಸೈಕ್ಲಿಂಗ್ ನೇಷನ್ ಇನ್ 2025? ಸಂಯುಕ್ತ ರಾಷ್ಟ್ರಗಳ ವ್ಯಾಪಾರ ಮತ್ತು ಅಭಿವೃದ್ಧಿ ಸಮ್ಮೇಳನ ವರದಿಯ ಪ್ರಕಾರ 2025ರಲ್ಲಿ ವಿಶ್ವದ ಅಗ್ರ ಹಡಗು ಮರುಬಳಕೆ ರಾಷ್ಟ್ರ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ, ಭಾರತ. ಭಾರತ UNCTAD ರಿಪೋರ್ಟ್ ಪ್ರಕಾರ ಹಡಗುವನ್ನು ಮರುಬಳಕೆ ಮಾಡುವಂತಹ ಮೊದಲ ರಾಷ್ಟ್ರ ಇದಾಗಿದೆ. ಸೊ ಇದ್ರ ಪ್ರಕಾರವಾಗಿ ಗುಜರಾತ್ನ ಅಲಾಂಗ್ ಹಡಗು ಮರುಬಳಕೆ ಕೇಂದ್ರ ಇದು ವಿಶ್ವದ ಅತಿ ದೊಡ್ಡ ಹಡಗು ಮರುಬಳಕೆಯ ಕೇಂದ್ರವಾಗಿ ಹೊರಹೊಮ್ಮಿದೆ. ಸೊ ಶಿಪ್ ರಿಸೈಕ್ಲಿಂಗ್ ಯಾರ್ಡ್ ಗುಜರಾತ್ ಇದರಲ್ಲಿ ಇದೆಯಲ್ವಾ, ಅಲಾಂಗ್ ಅನ್ನುವಂಥದ್ದು ಆ ಜಾಗದಲ್ಲಿದೆ. ಇಲ್ಲೂ ಕ್ವಶನನ್ನು ಫ್ರೇಮ್ ಮಾಡ್ಬೋದು. ಅದು ಯಾವುದು ಅಂತ ಕೇಳಿದರೆ, ಅದು ಯಾವ ಹಡಗು ಕೇಂದ್ರ ಮರುಬಳಕೆಯನ್ನು ಮಾಡುತ್ತೆ ಅಂತ ಕೇಳಿದರೆ ಅಲಾಂಗ್ ಶಿಪ್ ರಿಸೈಕ್ಲಿಂಗ್ ಸೆಂಟರ್. ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಇದು ಮೊದಲನೇ ಸ್ಥಾನದಲ್ಲಿ ಇದೆ ಮರುಬಳಕೆ ಮಾಡೋದ್ರಲ್ಲಿ. ಸೊ ಎಲ್ಲ ಪಾಯಿಂಟ್ಸ್ ಕ್ಲಿಯರ್ ಆಯಿತು. ನೆಕ್ಸ್ಟ್ ಕ್ವಶನನ್ನು ನೋಡೋಣ. Prime Minister Narendra Modi commissioned which 3 indigenous naval vessels in Kolkata on 25th June 2026? 21 ಜೂನ್ 2026ರಲ್ಲಿ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯಾವ 3 ಸ್ವದೇಶಿ ನೌಕಾಪಡೆಯ ಯುದ್ಧ ನೌಕೆಗಳನ್ನು ರಾಷ್ಟ್ರಕ್ಕೆ ಸಮರ್ಪಿಸಿದರು? ಸೊ ಯಾವ ಒಂದು ಆ ನೇವಲ್ ಹೆಸರುಗಳು ಏನು ಅಂತ ಕೇಳಿದರೆ ಆ ನೌಕಾಪಡೆಯ ಹೆಸರು ಆಪ್ಷನ್ ಎ ಆಗುತ್ತೆ, INS ಸೂರತ್, INS ನೀಲಗಿರಿ ಹಾಗೆ INS ವಾಕ್ಷೀರ್ ಅನ್ನುವಂಥ ಈ 3 ಯುದ್ಧ ನೌಕೆಗಳನ್ನು ನಮ್ಮ ರಾಷ್ಟ್ರಕ್ಕೆ ಅಂದರೆ ನೌಕಾಪಡೆಗೆ ಪ್ರಧಾನಮಂತ್ರಿಯವರು ಸಮರ್ಪಿಸಿದರು. ಸೊ ನಿಮಗೆ ಡೈರೆಕ್ಟಾಗಿ ಕೇಳ್ಬೋದು INS ಸೂರತ್, INS ನೀಲಗಿರಿ ಮತ್ತು INS ವಾಕ್ಷೀರ್ ಇದು ಏನಕ್ಕೆ ಸಂಬಂಧಿಸಿದೆ ಅಂತ ಆಪ್ಷನಲ್ಲಿ ಬೇರೆ ಬೇರೆ ರೀತಿ ಕೇಳ್ಬೋದು. ಸೊ ಇದು ನೌಕಾಪಡೆ ಅಂದರೆ ಯುದ್ಧ ನೌಕಾಪಡೆ ಆಗಿರುತ್ತೆ ಅಷ್ಟೇ. ಮುಂದಿನ ಕ್ವಶನನ್ನು ನೋಡೋಣ. ವಿಚ್ ಕ್ಲೈಮೇಟ್ ಫೆನಾಮಿನಾ ಈಸ್ ಪ್ರೈಮರ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಬಿಲೋ ನಾರ್ಮಲ್ ಮಾನ್ಸೂನ್ ಫೋರ್ಕಾಸ್ಟ್ ಇನ್ ಇಂಡಿಯಾ ಡ್ಯೂರಿಂಗ್ 2026? 2026ರಲ್ಲಿ ಭಾರತದಲ್ಲಿ ಸಾಮಾನ್ಯಕ್ಕಿಂತ ಕಡಿಮೆ ಮುಂಗಾರು ಮಳೆಯ ಮುನ್ಸೂಚನೆಗೆ ಮುಖ್ಯ ಕಾರಣವಾದ ಹವಾಮಾನ ವಿದ್ಯಮಾನ ಯಾವುದು? ಇದು ಏನಕ್ಕೆ ಅಂದರೆ ಹೇಳಿ, ಯಾವ ಒಂದು ಫ್ಯಾಕ್ಟರ್, ಯಾವ ಒಂದು ಜಿಯೋಗ್ರಾಫಿಕಲ್ ರೀಸನ್ ಇದಕ್ಕೆ ಆಗ್ತಿದೆ ಅಂತಂದರೆ ಎಲ್ನಿನೋ ಕಾರಣದಿಂದಾಗಿ ಈ ವರ್ಷ ನಮ್ಮ ಭಾರತದಲ್ಲಿ ಸರಿಯಾದ ಮಳೆ ಅಂದರೆ ಸರಿಯಾದ ಪ್ರಮಾಣದ ಮಳೆ ಆಗ್ತಾ ಇಲ್ಲ. ಸೊ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಎಲ್ನಿನೋ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಹೂ ಬಿಕೇಮ್ ದ ಫಸ್ಟ್ ಫುಟ್ಬಾಲ್ ಪ್ಲೇಯರ್ ಆಫ್ ಇಂಡಿಯನ್ ಆರಿಜಿನ್ ಟು ಫೈಂಡ್ ಎ ಪ್ಲೇಸ್ ಇನ್ ದ ಸ್ಟಾರ್ಟಿಂಗ್ 11 ಆಫ್ ಎ FIFA ವರ್ಲ್ಡ್ ಕಪ್ ಮ್ಯಾಚ್? FIFA ವಿಶ್ವಕಪ್ ಪಂದ್ಯದಲ್ಲಿ ಆರಂಭಿಕ 11 ಅಂದರೆ ಸ್ಟಾರ್ಟಿಂಗ್ 11ರಲ್ಲಿ ಸ್ಥಾನ ಪಡೆದ ಭಾರತೀಯ ಮೊದಲ ಫುಟ್ಬಾಲ್ ಆಟಗಾರ ಯಾರು? ಸೊ ಇದು ಒಂದು ಟೀಮ್ ಹೆಸರು ಸ್ಟಾರ್ಟಿಂಗ್ 11 ಅಂತ. ಸೊ ಈ ಟೀಮಲ್ಲಿ ಭಾರತದಿಂದ ಮೊದಲನ ವ್ಯಕ್ತಿ ಒಂದು ಸ್ಥಾನವನ್ನು ಪಡೆದಿದ್ದಾರೆ ಫುಟ್ಬಾಲ್ಗೆ. ಅವರು FIFA ಆಡ್ತಿದ್ದಾರೆ ಈ ವರ್ಷ. ಸೊ ಅವರು ಯಾರು ಅಂತ ಅಂದರೆ ಆಪ್ಷನ್ ಸಿ,
ಸರ್ಪ್ರೀತ್ ಸಿಂಗ್ ಇವರು ನ್ಯೂಜಿಲ್ಯಾಂಡ್ನ ಸ್ಟಾರ್ಟಿಂಗ್ 11 ಟೀಮಲ್ಲಿ ಆಟವನ್ನು ಆಡಿದರು. ಸೊ ಅದಕ್ಕೋಸ್ಕರ ಇದನ್ನು ನೆನಪಿಟ್ಕೊಳ್ಳಿ. ಅದು ಯಾವ ಟೀಮ್ ಅಂತ ಕೇಳಿದರೆ ಸ್ಟಾರ್ಟಿಂಗ್ 11. ಸೊ ಇಂಡಿಯನ್ ಆರಿಜಿನ್ ಯಾರು, ಭಾರತದ ಮೊದಲ ಫುಟ್ಬಾಲ್ ಆಟಗಾರ ಯಾರು ಅಂತ ಕೇಳಿದರೆ ಆಪ್ಷನ್ ಸಿ ಸರ್ಪ್ರೀತ್ ಸಿಂಗ್. ಇವರನ್ನು ನೆನಪಿಟ್ಕೊಳ್ಳಿ. ಇದು ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ ಯು ಕ್ಯಾನ್ ಎಕ್ಸ್ಪೆಕ್ಟ್. ಮುಂದಿನ ಕ್ವಶನನ್ನು ನೋಡೋಣ. Which two companies partnered in June 2026 to build India's first AI-enabled hyperscale data center? ಜೂನ್ 2026ರಲ್ಲಿ ಭಾರತದ ಮೊದಲ AI ಸಕ್ರಿಯ ಹೈಪರ್ಸ್ಕೇಲ್ ಡೇಟಾ ಸೆಂಟರ್ ನಿರ್ಮಿಸಲು ಯಾವ 2 ಕಂಪನಿಗಳು ಪಾಲುದಾರಿಕೆಯನ್ನು ಮಾಡಿಕೊಂಡವು? ಸೊ AI ಎನೇಬಲ್ಡ್ ಹೈಪರ್ಸ್ಕೇಲ್ ಡೇಟಾ ಸೆಂಟರನ್ನು ಯಾವ 2 ಕಂಪನಿಗಳು ಇಂಡಿಯಾದಲ್ಲಿ ಡೆವಲಪ್ ಮಾಡ್ತಿದೆ ಅಂತ ಅಂದರೆ ಆಪ್ಷನ್ ಸಿ ಮೆಟಾ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್. ಸೊ ನೆನ್ಪಿಟ್ಕೊಳ್ಳಿ, ಮೆಟಾ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಸೊ ಈ ಡೇಟಾ ಸೆಂಟರನ್ನು ಓಪನ್ ಮಾಡ್ತಿದೆ. ಎಲ್ಲಿ ಅಂದರೆ ಗುಜರಾತ್ನ ಜಮ್ನಗರ್ ಅನ್ನುವಂಥ ಜಾಗದಲ್ಲಿ. ಸೊ ಇದು ಕೂಡ ತುಂಬಾ ಇಂಪಾರ್ಟೆಂಟ್ ಕೈಂಡ್ ಆಫ್ ಕ್ವಶನ್. ಇದು ಕರೆಂಟ್ ಅಫೇರ್ಸ್ ಬೇಸ್ಡ್ MCQ ಆಗಿರುತ್ತೆ. ಇದೇ ರೀತಿ ನಾನು ಇನ್ನೂ 4-5 ವೀಡಿಯೋಸನ್ನು ಮಾಡಿದ್ದೀನಿ. ದಯವಿಟ್ಟು ಆ ವೀಡಿಯೋಸ್ಗಳಿಗೂ ಹೋಗಿ ಒಮ್ಮೆ ನೋಡಿ. ಇದರಿಂದ ನಿಮಗೆ ಕಂಪ್ಲೀಟ್ ಒಂದು ಪ್ಯಾಕೇಜ್ ಸಿಗುತ್ತೆ ಎಕ್ಸಾಮಿಗೆ. ಸೊ ಮುಂದಿನ ಕ್ವಶನನ್ನು ನೋಡೋಣ. ನರೇಂದ್ರ ಮೋದಿ ಬಿಕೇಮ್ ದ ಇಂಡಿಯಾಸ್ ಲಾಂಗೆಸ್ಟ್ ಸರ್ವಿಂಗ್ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ಸರ್ಪಾಸಿಂಗ್ ಹೂಮ್. ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿ ಸೇವೆ ಸಲ್ಲಿಸಿದಂಥ ಚುನಾಯಿತ ಪ್ರಧಾನಮಂತ್ರಿ ಎಂಬ ದಾಖಲೆಯನ್ನು ನಿರ್ಮಿಸುವ ಮೂಲಕ ಯಾರ ದಾಖಲೆಯನ್ನು ಮೀರಿದರು? ಸೊ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು. ಸೊ ಇವರ ದಾಖಲೆಯನ್ನು ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮುರಿದ್ರು. ಸೊ ಅದಕ್ಕೋಸ್ಕರ ಇದನ್ನು ನೆನಪಿಟ್ಕೊಳ್ಳಿ. ಜೂನ್ 10, 2026ರಲ್ಲಿ ಇವರು 4399 ದಿನವನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ನಮ್ಮ ಎರಡನೇ ವ್ಯಕ್ತಿ ಯಾರು ಅಷ್ಟು ದಿನವನ್ನು ಮಾಡಿದ್ದಾರೆ ಅಂದರೆ ಜವಾಹರ್ಲಾಲ್ ನೆಹರು ಅವರು. ಇವರು 4398 ದಿನ ಇದ್ದರು. ಸೊ ನಿಮಗೆ ಆಪ್ಷನಲ್ಲಿ ಮೊದಲನೆಯವರು ಯಾರು ಅಂತ ಹೆಚ್ಚು ಪ್ರಧಾನಮಂತ್ರಿ ಆಗಿರೋರು ಯಾರು ಅಂತ ಕೇಳಿದರೆ ನರೇಂದ್ರ ಮೋದಿ. ಅವರು ನೆಕ್ಸ್ಟ್ ಯಾರು ಅಂತ ಕೇಳಿದರೆ ಜವಾಹರ್ಲಾಲ್ ನೆಹರು. ಸೊ ಇದನ್ನು ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಕ್ವಶನನ್ನು ನೋಡೋಣ. Which 15-year-old cricketer receives his maiden call-up to the Indian T20 squad announced in June 2026? ಜೂನ್ 2026ರಲ್ಲಿ ಪ್ರಕಟಿಸಲಾದ ಭಾರತದ T20 ತಂಡಕ್ಕೆ ಮೊದಲ ಬಾರಿಗೆ ಆಯ್ಕೆಯಾದ 15 ವರ್ಷದ ಕ್ರಿಕೆಟಿಗ ಯಾರು? ಇದು ತುಂಬಾ ಒಂದು ನ್ಯೂಸಲ್ಲಿತ್ತು IPL ಟೈಮಲ್ಲಿ. ಸೊ ನಿಮ್ಮೆಲ್ಲರಿಗೂ ಇದು ಆಲ್ಮೋಸ್ಟ್ ಗೊತ್ತಿರುತ್ತೆ. ಆಪ್ಷನ್ ಬಿ ವೈಭವ್ ಸೂರ್ಯವಂಶಿ ಅವರು. ಈ ಬಾರಿ T20ಗೆ 15 ವರ್ಷದ ಕ್ರಿಕೆಟಿಗರು ಯಾರು ಆಯ್ಕೆಯಾದರು ಅಂದರೆ ಇವರು ವೈಭವ್ ಸೂರ್ಯವಂಶಿ ಅವರು. ನೆಕ್ಸ್ಟ್ ಕ್ವಶನ್. ವಿಚ್ ಇಂಡಿಯನ್ ಬ್ಯಾಡ್ಮಿಂಟನ್ ಪೇರ್ ಓನ್ ದ ಮೆನ್ಸ್ ಡಬಲ್ ಟೈಟಲ್ ಅಟ್ ದ ಸಿಂಗಾಪುರ್ ಓಪನ್ 2026? ಸಿಂಗಾಪುರ್ ಓಪನ್ 2026ಅಲ್ಲಿ ಪುರುಷರ ಡಬಲ್ಸ್ ಪ್ರಶಸ್ತಿಯನ್ನು ಗೆದ್ದಂಥ ಭಾರತದ ಜೋಡಿ ಯಾವುದು? ಸೊ ಯಾರು ಗೆದ್ದರು ಅಂತ ಅಂದರೆ ಆಪ್ಷನ್ ಎ ಸ್ವಾತಿಕ್ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ. ಇವರು ಮೆನ್ಸ್ ಡಬಲ್ ಟೈಟಲನ್ನು ಸಿಂಗಾಪುರ್ ಓಪನಲ್ಲಿ ಈ ಬಾರಿ ಗೆದ್ದರು. ಸೊ ಇದ್ರ ಮುಖಾಂತರವಾಗಿ ಇವರು ಭಾರತದ ಪುರುಷದ ಡಬಲ್ಸ್ ಜೋಡಿ ಎಂಬ ಇತಿಹಾಸವನ್ನು ನಿರ್ಮಿಸಿದರು. ಸೊ ಅಂದರೆ ಮೊದಲ ಭಾರತೀಯ ಪುರುಷರ ಡಬಲ್ಸ್ ಜೋಡಿ. ಸೊ ಈ ಟೈಟಲನ್ನು ಗೆದ್ದಿದ್ದಾರೆ. ಸೊ ಅದಕ್ಕೋಸ್ಕರ ಇವರ ಹೆಸರನ್ನು ನೆನಪಿಟ್ಕೊಳ್ಳಿ. ಅವರ ಹೆಸರು ಸಾತ್ವಿಕ ಸಾಯಿರಾಜ್ ರಾಂಕಿರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಅಂತ. ಸಿಂಗಾಪುರ್ ಓಪನಲ್ಲಿ ಇವರು ಗೆದ್ದಿದ್ದು. ನೆಕ್ಸ್ಟ್ ಕ್ವಶನ್. Which state was declared a fully literate state under ಉಲ್ಲಾಸ್ ಪ್ರೋಗ್ರಾಮ್ in May 2026? ಮೇ 2026ರಲ್ಲಿ ಉಲ್ಲಾಸ್ ಅಡಿಯಲ್ಲಿ ಸಂಪೂರ್ಣ ಸಾಕ್ಷರ ರಾಜ್ಯ ಎಂಬ ಘೋಷಿಸಲ್ಪಟ್ಟಂತಹ ಒಂದು ರಾಜ್ಯ ಯಾವುದು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಿಕ್ಕಿಂ. ಸಿಕ್ಕಿಂ ರಾಜ್ಯದಲ್ಲಿ ಲಿಟರಸಿ 99.82% ಲಿಟ್ರಸಿ ರೇಟನ್ನು ಇದೆ. ಉಲ್ಲಾಸ್ ಅನ್ನುವಂತಹ ಒಂದು ಸ್ಕೀಮ್ ಇದೆ ಸೆಂಟ್ರಲ್ ಗೌರ್ನಮೆಂಟು. ಇದರ ಅಂಡರಲ್ಲಿ ಲಿಟ್ರಸಿ ರೇಟ್ ಇಷ್ಟೊಂದು ಇದೆ. ಸೊ ಅದಕ್ಕೋಸ್ಕರ ಈ ಕ್ವಶನ್ನಿಗೆ ಸರಿಯಾದಂಥ ಉತ್ತರ ಸಿಕ್ಕಿಂ. ಇದು ಫುಲ್ಲಿ ಲಿಟ್ರೇಟ್ ಸ್ಟೇಟ್ ಆಗಿರುತ್ತೆ, ಅಂದರೆ ಸಾಕ್ಷರತೆಯಿಂದ ಕೂಡಿರುವಂತಹ ಒಂದು ರಾಜ್ಯ ಆಗಿರುತ್ತೆ ಈ ಸ್ಕೀಮ್ ಅಂಡರಲ್ಲಿ. ಹಾಗೆ ಉಲ್ಲಾಸ್ನ ಫುಲ್ ಫಾರ್ಮ್ ಏನು ಅಂತ ಕೇಳಿದರೆ ಅಂಡರ್ಸ್ಟ್ಯಾಂಡಿಂಗ್ ಲೈಫ್ ಲಾಂಗ್ ಲರ್ನಿಂಗ್ ಫಾರ್ ಆಲ್ ಇನ್ ಸೊಸೈಟಿ ಅಂತ, ನವಭಾರತ ಸಾಕ್ಷರತಾ ಕಾರ್ಯಕ್ರಮ ಅಂತ ಕನ್ನಡದಲ್ಲಿ ಹೇಳ್ತಾರೆ. ಮುಂದಿನ ಕ್ವಶನನ್ನು ನೋಡೋಣ. ವಿಶ್ವ ಫುಟ್ಬಾಲ್ ದಿನವನ್ನು ಪ್ರತಿ ವರ್ಷ ಯಾವ ದಿನ ಆಚರಿಸ್ತಾರೆ? ವರ್ಲ್ಡ್ ಫುಟ್ಬಾಲ್ ಡೇ ಈಸ್ ಅಬ್ಸರ್ವ್ಡ್ ಆನ್ಯುವಲಿ ಆನ್ ವಿಚ್ ಡೇಟ್? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 25 ಮೇಗೆ ಪ್ರತಿ ವರ್ಷ ವಿಶ್ವ ಫುಟ್ಬಾಲ್ ದಿನವನ್ನು ಆಚರಿಸ್ತಾರೆ. ನೆಕ್ಸ್ಟ್ ಕ್ವಶನ್. ಇಂಡಿಯಾಸ್ ಫಸ್ಟ್ ಹೈಡ್ರೋಜನ್ ಪವರ್ಡ್ ಟ್ರೈನ್ ಅಪ್ರೂವ್ಡ್ ಇನ್ ಮೇ 2026 ವಿಲ್ ಆಪರೇಟ್ ಆನ್ ವಿಚ್ ರೈಲ್ವೆ ಸ್ಟೇಷನ್?
ಮೇ 2026ರಲ್ಲಿ ಅನುಮೋದನೆ ಪಡೆದಂಥ ಭಾರತದ ಮೊದಲ ಹೈಡ್ರೋಜನ್ ಚಾಲಿತ ರೈಲು ಯಾವ ರೈಲು ಮಾರ್ಗದಲ್ಲಿ ಸಂಚರಿಸುತ್ತೆ? ಇದು ಯಾವ ರೈಲು ಮಾರ್ಗದಲ್ಲಿ ಸಂಚರಿಸುತ್ತೆ ಅಂದರೆ ಆಪ್ಷನ್ ಬಿ ಜಿಂದ್ ಮತ್ತು ಸೋನಿಪತ್ ಈ ಮಾರ್ಗದಲ್ಲಿ ಹೈಡ್ರೋಜನ್ ಪವರ್ ಟ್ರೈನ್ ಸಂಚರಿಸುತ್ತೆ. ಸೊ ಇದನ್ನು ನೆನಪಲ್ಲಿ ಇಟ್ಕೊಳ್ಳಿ. ಇದು ಎಲ್ಲಿದೆ ಅಂದರೆ ಜಿಂದ್ ಮತ್ತು ಸೋನಿಪತ್, ಇದು ಹರಿಯಾಣದ ಒಂದು ಜಾಗಗಳಾಗಿದೆ. ಎರಡು ಕೂಡ ಹರಿಯಾಣಕ್ಕೆ ಸಂಬಂಧಿಸಿರುವಂಥದ್ದು. ಸೊ ಈ ಮಾರ್ಗದಲ್ಲಿ ಹೈಡ್ರೋಜನ್ ಇಂಧನ ಕೋಶವನ್ನು ಉಪಯೋಗಿಸ್ಕೊಂಡು ಓಡಾಡುವಂತಹ ಟ್ರೈನ್ ಅಲ್ಲಿ ಸಂಚರಿಸುತ್ತೆ. ನೆಕ್ಸ್ಟ್ ಕ್ವಶನನ್ನು ನೋಡೋಣ. ವಿಚ್ ಲೆಜೆಂಡರಿ ಆ್ಯಕ್ಟರ್ ವಾಸ್ posthumously awarded the ಪದ್ಮ ವಿಭೂಷಣ್ ಇನ್ 2026? 2026ರಲ್ಲಿ ಯಾವ ಖ್ಯಾತ ನಟರಿಗೆ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಧರ್ಮೇಂದ್ರ ಅವರಿಗೆ ಈ ವರ್ಷ ಅಂದರೆ ಮರಣೋತ್ತರವಾಗಿ ಪದ್ಮವಿಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. ಇಂಡಿಯಾದಿಂದ ಯಾರ್ಯಾರಿಗೆ ಪದ್ಮವಿಭೂಷಣ ಸಿಕ್ಕಿದೆ, ಹಾಗೆ ಪದ್ಮಶ್ರೀ, ಹಾಗೆ ಭಾರತ ರತ್ನ, ಸೊ ಇದ್ರ ಬಗ್ಗೆ ಕೂಡ ನೋಡ್ಕೊಳ್ಳಿ. ಇದು ಕೂಡ ನಿಮಗೆ ಎಕ್ಸಾಮ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್, ವಿಚ್ ಕಂಟ್ರಿ ಈಸ್ ಚೇರಿಂಗ್ ಬ್ರಿಕ್ಸ್ ಇನ್ 2026? ಬ್ರಿಕ್ಸ್ ಸಂಘಟನೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಅಂದರೆ 2026ರ ದೇಶ ಯಾವುದು? ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಭಾರತ ದೇಶ ಈ ವರ್ಷದ ಬ್ರಿಕ್ಸ್ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದೆ. ಅದಕ್ಕಾಗಿ ಈ ಕ್ವಶನ್ ತುಂಬಾ ಇಂಪಾರ್ಟೆಂಟ್. ಸೊ ಇದ್ರ ಮೇಲೆ ಕ್ವಶನನ್ನು ಕೇಳ್ತಾರೆ. ಹಾಗೆ ಬ್ರಿಕ್ಸ್ ಬಗ್ಗೆ ಇನ್ನೊಂದು ವಿಷಯವನ್ನು ನೀವು ನೆನ್ಪಿಟ್ಕೋಬೇಕು. ಬ್ರಿಕ್ಸ್ಗೆ ಅಂದರೆ ಎಷ್ಟು ಕಂಟ್ರೀಸ್ಗಳು ಇದರ ಮೆಂಬರ್ ಆಗಿದ್ದಾರೆ, ಈ ರೀತಿ ಕ್ವಶನನ್ನು ಕೇಳ್ತಾರೆ. ಮೊದಲು 5 ದೇಶಗಳಿತ್ತು. ಬ್ರಿಕ್ಸ್ ಅಂದರೆ ಬಿ ಸ್ಟ್ಯಾಂಡ್ಸ್ ಫಾರ್ ಬ್ರೆಜಿಲ್, ನೆಕ್ಸ್ಟ್ ಆರ್ ಅಂದರೆ ರಷ್ಯಾ, ನೆಕ್ಸ್ಟ್ ಐ ಅಂದರೆ ಇಂಡಿಯಾ, ನೆಕ್ಸ್ಟ್ ಸಿ ಅಂದರೆ ಚೈನಾ ಮತ್ತು ಎಸ್ ಅಂದರೆ ಸೌತ್ ಆಫ್ರಿಕಾ. ಈ 5 ದೇಶಗಳು ಮೊದಲು ಇದ್ವು, ಆದರೆ ಇತ್ತೀಚೆಗೆ ಉಳಿದ 6 ದೇಶಗಳು ಬಂದಿದ್ದಾವೆ. ಸೊ ಒಟ್ಟು 11 ದೇಶಗಳು ಬ್ರಿಕ್ಸ್ನ ಮೆಂಬರ್ ಆಗಿದ್ದಾರೆ. ಉಳಿದ 6 ದೇಶಗಳು ಯಾವ್ಯಾವುದು ಅಂದರೆ ಈಜಿಪ್ಟ್, ಇಥಿಯೋಪಿಯಾ, ಇರಾನ್, ಸೌದಿ ಅರೇಬಿಯಾ ಮತ್ತು UAE ಆ್ಯಂಡ್ ಇಂಡೋನೇಷ್ಯಾ. ಈ ಇಷ್ಟು ದೇಶಗಳು ಇತ್ತೀಚೆಗೆ ಜಾಯ್ನ್ ಆದವು. ಬ್ರಿಕ್ಸ್ನ ಮುಖ್ಯ ಕಚೇರಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತ ನಿಮ್ಮ ಎಕ್ಸಾಮಲ್ಲಿ 4 ಕಂಟ್ರಿ ಹೆಸರು ಕೊಟ್ಟು ಕೇಳ್ಬೋದು, ಅಥವಾ ಮೇಲಿನ ಯಾವುದು ಅಲ್ಲ ಅಂತ. ಆ್ಯಕ್ಚುಲಿ ಇದಕ್ಕೆ ಯಾವುದೇ ಒಂದು ಹೆಡ್ ಕ್ವಾರ್ಟರ್ಸ್ ಇಲ್ಲ, ಮುಖ್ಯ ಕಚೇರಿ ಇಲ್ಲ. ಆದರೆ ಬ್ರಿಕ್ಸ್ ಅವರ ಒಂದು ಬ್ಯಾಂಕ್ ಇದೆ, NDB ಅಂತ, ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ. ಸೊ ಇದೆಲ್ಲಿ ಬರುತ್ತೆ? ಇದ್ರ ಮುಖ್ಯ ಕಚೇರಿ ಇದೆ. ಇದೆಲ್ಲಿ ಬರುತ್ತೆ ಅಂದರೆ ಚೀನಾದ ಶಾಂಘಾಯಲ್ಲಿದೆ. ಸೊ ಕನ್ಫ್ಯೂಸ್ ಆಗಬೇಡಿ, ಬ್ರಿಕ್ಸ್ನ ಹೆಡ್ ಕ್ವಾರ್ಟರ್ ಇಲ್ಲ, ಆದರೆ ಬ್ರಿಕ್ಸ್ ಬ್ಯಾಂಕ್ ಇದೆ ಒಂದು, NDB ಅಂತ. ಸೊ ಅದು ಇರುವಂಥ ಜಾಗ ಯಾವುದು ಅಂದರೆ ಚೀನಾದ ಶಾಂಘಾಯಲ್ಲಿದೆ. ಸೊ ಬ್ರಿಕ್ಸ್ ಬಗ್ಗೆ ಗೊತ್ತಾಯಿತು ನಿಮಗೆ, ಕಂಪ್ಲೀಟ್ ಇನ್ಫಾರ್ಮೇಷನ್ ಅಂದ್ಕೊಳ್ತೀನಿ. ಹಾಗೆ ಮುಂದಿನ ಕ್ವಶನನ್ನು ನೋಡೋಣ. ನೆಕ್ಸ್ಟ್ ಕ್ವಶನ್, ವಿಚ್ ಇಂಡಿಯನ್ ಸ್ಪೇಸ್ ಟೆಕ್ ಸ್ಟಾರ್ಟಪ್ ಬಿಕೇಮ್ ದ ಕಂಟ್ರೀಸ್ ಫಸ್ಟ್ ಯೂನಿಕಾರ್ನ್ ಇನ್ ಮೇ 2026? ಮೇ 2026ರಲ್ಲಿ ಭಾರತದ ಮೊದಲ ಸ್ಪೇಸ್ ಟೆಕ್ ಯೂನಿಕಾರ್ನ್ ಆಗಿ ಹೊರಹೊಮ್ಮಿದಂತಹ ಸ್ಟಾರ್ಟಪ್ ಯಾವುದು? ಯೂನಿಕಾರ್ನ್ ಅಂದರೆ $1 ಬಿಲಿಯನ್ಗೂ ಹೆಚ್ಚು ವ್ಯಾಲ್ಯೂ ಇರುವಂತಹ ಒಂದು ಕಂಪನಿಯನ್ನು ಯೂನಿಕಾರ್ನ್ ಅಂತ ಹೇಳ್ತೀವಿ. ಸೊ ಇದ್ರ ಪ್ರಕಾರವಾಗಿ ಭಾರತದಂಥ ಮೊದಲ ಇಷ್ಟು $1 ಬಿಲಿಯನ್ ಅನ್ನು ಹೊಂದಿರುವಂತಹ ಒಂದು ಸ್ಟಾರ್ಟಪ್ ಯಾವುದು ಅಂತ ಅಂದರೆ ಆಪ್ಷನ್ ಸಿ ಆಗುತ್ತೆ, ಸ್ಕೈ ರೂಟ್ ಏರೋಸ್ಪೇಸ್ ಅಂತ. ಸೊ ಇದು ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಇದು ಇಂಡಿಯಾದ ಯೂನಿಕಾರ್ನ್ ಆಗಿರುತ್ತೆ. ಅದಕ್ಕೋಸ್ಕರ ನೆನಪಿಟ್ಕೊಳ್ಳಿ, ಮೊದಲ ಸ್ಪೇಸ್ ಟೆಕ್ ಇದು. ಸೊ ಸ್ಪೇಸಿಗೆ ಸಂಬಂಧಿಸಿದಂಥ ರಿಸರ್ಚನ್ನು ಮಾಡುತ್ತೆ. ಸೊ ಕಂಪನಿ ಹೆಸರು ಏನು? ಆಪ್ಷನ್ ಸಿ ಸ್ಕೈ ರೂಟ್ ಏರೋಸ್ಪೇಸ್ ಅನ್ನುವಂಥದ್ದು. ಸೊ ಐ ಹೋಪ್ ಗೊತ್ತಾಯಿತು ಅಂದ್ಕೊಳ್ತೀನಿ. ನೆಕ್ಸ್ಟ್ ಕ್ವಶನ್, ವಿಚ್ ಸಿಟಿ ಹ್ಯಾಸ್ ಬಿನ್ ಡಿಸಿಗ್ನೇಟೆಡ್ ಹ್ಯಾಸ್ ದ ಹೆಡ್ ಕ್ವಾರ್ಟರ್ ಆಫ್ ನ್ಯೂಲಿ ಫಾರ್ಮ್ಡ್ South Coast Railway, India's 18th railway zone, notified in May 2026? ಮೇ 2026ರಲ್ಲಿ ಅಧಿಸೂಚನೆಗೊಂಡಂಥ ಭಾರತದ 18ನೇ ರೈಲ್ವೆ ವಲಯವಾದಂಥ ದಕ್ಷಿಣ ಕರಾವಳಿ ರೈಲ್ವೆಯ ಮುಖ್ಯ ಕಚೇರಿ ಯಾವ ನಗರದಲ್ಲಿದೆ? ಸೌತ್ ಕೋಸ್ಟ್ ರೈಲ್ವೆ ಅನ್ನುವಂಥದ್ದು ಇದರ ಮುಖ್ಯ ಕಚೇರಿ ಎಲ್ಲಿ ಬರುತ್ತೆ ಅಂದರೆ ಆಪ್ಷನ್ ಬಿ ವಿಶಾಖಪಟ್ಟಣದಲ್ಲಿ ಸೌತ್ ಕೋಸ್ಟ್ ರೈಲ್ವೆ, ದಕ್ಷಿಣ ಕರಾವಳಿ ರೈಲ್ವೆಯ ಮುಖ್ಯ ಕಚೇರಿ ಇದೆ. ಇದೇ ರೀತಿ ನಾನು ಬೇರೆ ಬೇರೆ ರೀಜನ್ ಮತ್ತು ಅದರ ಹೆಡ್ ಕ್ವಾರ್ಟರನ್ನು ಸ್ಕ್ರೀನ್ ಮೇಲೆ ಕೊಟ್ಟಿದ್ದೀನಿ. ನೈಋತ್ಯ ರೈಲ್ವೆ ಎಲ್ಲಿದೆ, ಹಾಗೆ ವಾಯುವ್ಯ ರೈಲ್ವೆ ಅದರ ಹೆಡ್ ಕ್ವಾರ್ಟರ್ ಎಲ್ಲಿದೆ ಸ್ಕ್ರೀನ್ ಮೇಲಿದೆ. ದಯವಿಟ್ಟು ಎಲ್ಲ ಒಂದು ಸಲ ನೋಡ್ಕೊಳ್ಳಿ. ಇದು ಮ್ಯಾಚ್ ದಿ ಫಾಲೋಯಿಂಗ್ ರೀತಿಯಲ್ಲಿ ಕೇಳ್ಬೋದು. ನೆಕ್ಸ್ಟ್ ಕ್ವಶನ್, ವಿಚ್ ಸಿಟಿ ವಾಸ್ ಡಿಕ್ಲೇರ್ಡ್ ಹ್ಯಾಸ್ ದ ಪರ್ಮನೆಂಟ್ ಕ್ಯಾಪಿಟಲ್ ಆಫ್ ಆಂಧ್ರ ಪ್ರದೇಶ್ ಇನ್ 2026?
2026ರಲ್ಲಿ ಆಂಧ್ರ ಪ್ರದೇಶದ ಶಾಶ್ವತ ರಾಜಧಾನಿಯಾಗಿ ಯಾವ ನಗರವನ್ನು ಘೋಷಿಸಲಾಯಿತು? ನಿಮಗೆ ಗೊತ್ತಿರುವ ಹಾಗೆ ಇತ್ತೀಚೆಗೆ ಹೊಸದಾಗಿ ಫಾರ್ಮ್ ಆಗಿರುವಂಥ ರಾಜ್ಯ ಯಾವುದು ಅಂದರೆ, ಇತ್ತೀಚೆಗೆ ಅಂದರೆ ರೀಸೆಂಟಾಗಿ ಏನಲ್ಲ, 10 ವರ್ಷ ಆಯಿತು. ಬಟ್ ಸದ್ಯಕ್ಕೆ ಅದೇ ಹೊಸ ರಾಜ್ಯ. ಆಂಧ್ರ ಮತ್ತು ತೆಲಂಗಾಣ ಸಪ್ರೇಟ್ ಆಯ್ತಲ್ಲ, ಅದಾದ ನಂತರ ಹೈದರಾಬಾದನ್ನು ತೆಲಂಗಾಣದವರು ರಾಜಧಾನಿಯಾಗಿ ಮಾಡಿಕೊಂಡ್ರು. ಆದರೆ ಆಂಧ್ರದವರು ಬೇರೆ ಬೇರೆ 3 ರಾಜಧಾನಿಯನ್ನು ನಾವು ಮಾಡ್ತೀವಿ ಅಂತ ಹೇಳ್ತಿದ್ರು. ಫೈನಲಿ ಅವರು ಒಂದೇ ರಾಜಧಾನಿಯನ್ನು ಇವಾಗ ಆಯ್ಕೆ ಮಾಡ್ಕೊಂಡಿದ್ದಾರೆ. ಸೊ ಆ ಜಾಗ ಯಾವುದು ಅಂದರೆ ಆಪ್ಷನ್ ಸಿ, ಅಮರಾವತಿಯನ್ನು ಶಾಶ್ವತ ರಾಜಧಾನಿಯಾಗಿ ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಮುಂಚೆ ಅವರು 3 ರಾಜಧಾನಿಯನ್ನು ಮಾಡ್ಕೊಳ್ತೀವಿ ನಮ್ಮ ರಾಜ್ಯಕ್ಕೆ ಅಂದಿದ್ರು. ಸೊ ಈ ಕ್ವಶನ್ನಿಗೆ ಸರಿಯಾದಂಥ ಉತ್ತರ ಯಾವುದು ಅಂದರೆ ಅಮರಾವತಿ ಅಂತ ನೆನ್ಪಿಟ್ಕೊಳ್ಳಿ. ಮುಂದಿನ ಕ್ವಶನನ್ನು ನೋಡೋಣ. ದಿ ಯೂನಿಯನ್ ಕ್ಯಾಬಿನೆಟ್ ಅಪ್ರೂವ್ಡ್ ಇನ್ಕ್ರೀಸಿಂಗ್ ದ ನಂಬರ್ ಆಫ್ ಸುಪ್ರೀಂ ಕೋರ್ಟ್ ಜಡ್ಜಸ್ ಟು. ಕೇಂದ್ರ ಸಚಿವ ಸಂಪುಟ ಮುಖ್ಯ ನ್ಯಾಯಾಧೀಶರನ್ನು ಹೊರತುಪಡಿಸಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ಸಂಖ್ಯೆಯನ್ನು ಎಷ್ಟಕ್ಕೆ ಹೆಚ್ಚಿಸಲು ಅನುಮೋದನೆಯನ್ನು ಕೊಟ್ಟಿದೆ? ಇದಕ್ಕೆ ಸರಿಯಾದಂಥ ಉತ್ತರ, ಕರೆಂಟ್ಲಿ ನಮ್ಮ ಸುಪ್ರೀಂ ಕೋರ್ಟಲ್ಲಿ ಒಟ್ಟು 33 ಜಡ್ಜ್ಗಳಿದ್ದಾರೆ. ಅದನ್ನು 33ರನ್ನು 37ಕ್ಕೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ, 37. ಸೊ 37ಅಲ್ಲಿ ಜಡ್ಜಸ್ಗಳಾಗ್ತಾರೆ ಮುಖ್ಯ ನ್ಯಾಯಾಧೀಶರನ್ನು ಹೊರತುಪಡಿಸಿ. ಮುಖ್ಯ ನ್ಯಾಯಾಧೀಶರನ್ನು ಸೇರಿಕೊಂಡ್ರೆ ಒಟ್ಟು ಜಡ್ಜ್ಗಳ ಸಂಖ್ಯೆ ಸುಪ್ರೀಂ ಕೋರ್ಟಲ್ಲಿ 38 ಆಗುತ್ತೆ. ಸೊ ಕ್ವಶನ್ ಯಾವ ರೀತಿಯಾದರೂ ಕೇಳ್ಬೋದು, ಸುಪ್ರೀಂ ಕೋರ್ಟಲ್ಲಿ ಎಷ್ಟು ಜಡ್ಜ್ ಇದ್ದಾರೆ, ಮುಖ್ಯ ನ್ಯಾಯಾಧೀಶರನ್ನು ಸೇರಿಸ್ಕೊಂಡು ಅಂದರೆ 38 ಆಗುತ್ತೆ. ಇಲ್ಲ ಅಂದರೆ ಮುಖ್ಯ ನ್ಯಾಯಾಧೀಶರನ್ನು ಹೊರತುಪಡಿಸಿ. ಸೊ ಇತ್ತೀಚೆಗೆ ಸಚಿವ ಸಂಪುಟದವರು ಎಷ್ಟರಿಂದ ಎಷ್ಟನ್ನು ಜಾಸ್ತಿ ಮಾಡಿದ್ದಾರೆ ಅಂತ ಕೇಳಿದರೆ 33 ಇದ್ದನ್ನು 37ಕ್ಕೆ ಮಾಡಿದ್ದಾರೆ. ಇದೇ ರೀತಿ ಕರೆಂಟ್ ಅಫೇರ್ಸ್ MCQ ಬೇಕು ಅಂದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಕಂಪ್ಲೀಟ್ ವೀಡಿಯೋಸ್ ನನ್ನ ಪ್ಲೇ ಲಿಸ್ಟಿಗೆ ಹೋಗಿ ನೋಡಿ. ಇದರಿಂದ ನಿಮಗೆ ಡೆಫಿನೆಟ್ಲಿ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೆ ಖಂಡಿತವಾಗಿಯೂ ಹೆಲ್ಪ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಇದಕ್ಕೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.